ವಂಡರ್ಡ್ ನಾವು ಒಂದ್ ಕಡೆಯಿಂದ ಒಂದ್ ಕಡೆ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಎಷ್ಟು ಇಮಿಡಿಯೇಟ್ ಆಗ್ತಾ ಇದೆ. ಮಿಡ್ ನೈಟ್ ಏನೋ ಬುಕಿಂಗ್ ಮಾಡಿದ್ವಿ, ಏನೋ ಆರ್ಡರ್ ಮಾಡಿದ್ವಿ, ಅದಕ್ಕೂ ಕೂಡ ಪೇಮೆಂಟ್ ಆಗ್ತದೆ. ಹಾಗೆ ಇವತ್ತಂತೂ ಭಿಕ್ಷುಕರು ಸರ್ ಜಿಪೇ ಮಾಡಿ, ಮೇಡಮ್ ಜಿಪೇ ಮಾಡಿ, ಫೋನ್ ಪೇ ಮಾಡಿ ಅಂತ ಕೇಳ್ಕೊತಿದ್ದಾರೆ. ಸೊ ಇಷ್ಟು ಈಸಿಯಾಗಿ ಈ ಟೆಕ್ನಾಲಜಿ ಗೊತ್ತಿಲ್ಲದೆ ಇರೋರ್ಗು ಹೇಗೆ ಆಕ್ಸೆಸಿಬಲ್ ಆಗಿದೆ. ಆಮೇಲೆ ನಾವು ಇದನ್ನ ಇಂಡಿಯಾದಷ್ಟೇ ನೋಡ್ತಾ ಇರೋದು, ಭಾರತದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಇಷ್ಟು ಫಾಸ್ಟ್ ಆಗಿ ಪೇಮೆಂಟ್ಸ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವು ಕಲ್ತ್ಕೊಳ್ಳೋ ಕ್ಯೂರಿಯಸ್ ಆಗಿದ್ರೆ ಅಂದ್ರೆ ಪ್ಲೀಸ್ ವಾಚ್ ದಿ ಹೋಲ್ ವಿಡಿಯೋ. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು UPI ಬಗ್ಗೆ ಕಲ್ತ್ಕೊಳ್ತಾ ಇದೀವಿ. ಎಲ್ಲರೂ ದಿನ ಇದನ್ನ ಯೂಸ್ ಮಾಡ್ತಾನೆ ಇದೀವಿ. ಸೊ ಈ UPI ಇಷ್ಟು ಫೇಮಸ್ ಆಗಿದೆ ಏನಕ್ಕೆ, ಇದರ ಹಿಂದೆಗಡೆ ಸ್ಟೋರಿ ಏನು, ಮತ್ತೆ ಏನೇನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಇನ್ ಡೀಟೇಲ್ ಆಗಿ ನೋಡೋಣ. UPI ಬರೋದಕ್ಕೂ ಮುಂಚೆ ನಾವು ಒಬ್ಬರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಇಲ್ಲ ಚೆಕ್ ಕೊಡ್ತಾ ಇದ್ವಿ ಆರ್ ಕ್ಯಾಶ್ ಕೊಡ್ತಾ ಇದ್ವಿ, ಇಲ್ಲ ಅಂತಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ ಈ ಬ್ಯಾಂಕ್ ಟ್ರಾನ್ಸ್ಫರೇ ಇವಾಗ್ಲೂ ಆಗ್ತಿರೋದು. ಬಟ್ ಮುಂಚೆ ಹೇಗಾಗ್ತಿತ್ತು, ನೀವು ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕಿತ್ತು, ಅಕೌಂಟ್ ನಂಬರ್ ಬೇಕಿತ್ತು, ಮತ್ತೆ IFSC ಕೋಡ್ ಬೇಕಿತ್ತು, ಫೋನ್ ನಂಬರ್ ಬೇಕಿತ್ತು, ಆಮೇಲೆ ಬ್ಯಾಂಕ್ ಹೋಲ್ಡರ್ ನೇಮ್ ಬೇಕಿತ್ತು. ಇದು ಕೇಳ್ತಿದ್ದಾಗೆ ನನಗೆ ಬೋರ್ ಆಗ್ತಾ ಇದೆ. ಬಟ್ ಇವತ್ತು ನಿಮ್ಮ ಫೋನ್ ನಂಬರ್ ಇಂದ ಯು ಕ್ಯಾನ್ ಟ್ರಾನ್ಸ್ಫರ್ ಮನಿ. ಇದನ್ನ ನೀವು ವಾಟ್ಸ್ಆಪ್ಗೂ ಹಾಕೋಬಹುದು. ಆಮೇಲೆ ನೀವು ಡೆಬಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಕ್ಯಾಶ್ ಡ್ರಾ ಮಾಡ್ಕೋತಿದ್ರಲ್ಲ, ಇವಾಗ 100s ಬೇಕಿತ್ತು ಅಂದ್ರೆ 300, 400 ಈ ತರ ಚೇಂಜ್ ಬೇಕಿತ್ತು ಅಂದ್ರೆ ಕ್ಯಾಶ್ ಡ್ರಾ ಮಾಡ್ಕೋತಿದ್ರಲ್ಲ, ಆ ATM ನ ಶಟ್ ಡೌನ್ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಯಾರು ATM ಹೋಗಿ ಕ್ಯಾಶ್ ಡ್ರಾ ಮಾಡ್ಕೋತಿಲ್ಲ, ದೇ ಆರ್ ಜಸ್ಟ್ ಯೂಸಿಂಗ್ UPI. ಬಿಕಾಸ್ ಇದು ಲೈಟ್ನಿಂಗ್ ಫಾಸ್ಟ್ ಅಂತ ಹೇಳ್ಬೋದು, ಅಷ್ಟು ಫಾಸ್ಟ್ ಆಗಿ ಪೇಮೆಂಟ್ಸ್ ಆಗ್ತಾ ಇದೆ. ಅವಾಗ್ಲಿಂದ UPI ಅಂತ ತುಂಬಾ ಸಲ ಹೇಳಿದೆ. ಬಟ್ ವಾಟ್ ಇಸ್ ದಿಸ್ UPI ಸ್ಟ್ಯಾಂಡ್ಸ್ ಫಾರ್? ದಟ್ ಈಸ್ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಸೊ ಈ UPI ಏನ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಐ ವಿಲ್ ಗಿವ್ ಯು ಅ ಸ್ಮಾಲ್ ಎಕ್ಸಾಂಪಲ್. ಇವಾಗ ಎರಡು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಫ್ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ಸ್ ಲ್ಯಾಂಗ್ವೇಜಸ್ ಅಂಡ್ ಕಮ್ಯುನಿಕೇಟ್ ಇನ್ಸ್ಟೆಂಟ್ಲಿ, ಹೌ ವಂಡರ್ಫುಲ್ ದಟ್ ವುಡ್ ಬಿ. ಸೊ ಇದು ಏನಾಗ್ತದೆ ಅಂತಂದ್ರೆ ನಮ್ಮ UPI ಅಲ್ಲೂ ಕೂಡ ಸಿಮಿಲರ್ ಟೆಕ್ನಾಲಜಿ ಯೂಸ್ ಆಗ್ತದೆ. ಸೊ ನನ್ನ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಅದನ್ನ ಮೇ ಬಿ ಜಾವಾ ಅಲ್ಲಿ ಮಾಡಿರೋದು ಅಂತ ಅನ್ಕೊಳ್ಳಿ. ನಾನು ಯಾರು ದುಡ್ಡು ಕಳಿಸ್ಬೇಕಾಗಿರುತ್ತೆ ಅವ್ರ ಬ್ಯಾಂಕಿಂಗ್ ಸಿಸ್ಟಮ್ ಮೇ ಬಿ ಇನ್ನೊಂದು ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ, ಮೇ ಬಿ ಪೈಥಾನ್ ಅಲ್ಲಿ ಮಾಡಿದ್ದಾರೆ, ಆರ್ ಎನಿ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ. ಸೊ ಈ ಎರಡನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಹೌ ಕ್ಯಾನ್ ವಿ ಡೂ ಇಟ್? ಅದಕ್ಕೆ MPCI ಇಂದ ಒಂದು API ಕೊಟ್ಟಿದ್ದಾರೆ. ದಟ್ ಈಸ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ ಆಲ್ ದಿ ಬ್ಯಾಂಕ್ಸ್. ಎಲ್ಲಾ ಬ್ಯಾಂಕ್ಸ್ ಈ API ನೇ ಫಾಲೋ ಮಾಡಬೇಕು. ಸೊ ದಿಸ್ NPCI ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇವರು ಡಿಫೈನ್ ಮಾಡಿರೋ APIs ನ ಯೂಸ್ ಮಾಡಿಕೊಂಡು ನನ್ನ ಬ್ಯಾಂಕಿಂಗ್ ಆಪ್ ಬೇರೆ ತರ ಇದ್ರು, ಬೇರೆಯವ್ರ ಬ್ಯಾಂಕಿಂಗ್ ಬ್ಯಾಂಕ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದ್ರು, ಇಟ್ ಕ್ಯಾನ್ ಸ್ಟಿಲ್ ಕಮ್ಯುನಿಕೇಟ್. ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿಲ್ಲ ಅಂದ್ರೂ ಥ್ರೂ APIs ಇಟ್ ಕ್ಯಾನ್ ಕಮ್ಯುನಿಕೇಟ್. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ UPI. ಸೊ ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕೋರ್ ಇನ್ಫ್ರಾಸ್ಟ್ರಕ್ಚರ್ ಬಿಹೈಂಡ್ ದಿಸ್. ಫಸ್ಟ್ ನೀವೇನ್ ಕಲ್ತ್ಕೊಳ್ಬೇಕು ಅಂತಂದ್ರೆ ಸೆಂಟ್ರಲ್ UPI ಸ್ವಿಚ್. ಸೊ ಇದು ಹಾರ್ಟ್ ಆಫ್ ದಿ UPI ಎಕೋಸಿಸ್ಟಮ್. ಸೊ ಇಲ್ಲಿ ಯಾರು ಆಪರೇಟ್ ಮಾಡ್ತಾರೆ ಅಂತಂದ್ರೆ NPCI ಅವರು ಈ ಸ್ವಿಚ್ ನ ಆಪರೇಟ್ ಮಾಡ್ತಾರೆ. ಸೊ ಇಲ್ಲಿ ಏನೇನಾಗ್ತದೆ, ರೌಟಿಂಗ್ ಆಗ್ತದೆ. ರೌಟಿಂಗ್ ಅಂತ ಅಂದ್ರೆ ಈಗ ಪೇಮೆಂಟ್ ಇನಿಶಿಯೇಟ್ ಆದಾಗ ಏನೇನಾಗುತ್ತೆ, ಯಾವ ಬ್ಯಾಂಕ್ ಡೀಟೇಲ್ಸ್ ನ ನಾವು ಕೊಟ್ಟಿರ್ತೀವಿ ಆ ಬ್ಯಾಂಕ್ ಜೊತೆಗೆ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಯಾರ್ಯಾರು, ಗೂಗಲ್ ಪೇ, ಫೋನ್ ಪೇ ಆರ್ ಎನಿ ಬ್ಯಾಂಕಿಂಗ್ ಅಪ್ಲಿಕೇಶನ್, ಅವರಿಬ್ರು ಕನೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕಮ್ಸ್ ಆಥರೈಸೇಷನ್ ಅಂಡ್ ಅಥೆಂಟಿಕೇಶನ್. ಅಥೆಂಟಿಕೇಶನ್ ಅಲ್ಲಿ ಏನಾಗುತ್ತೆ, ಪೇಮೆಂಟ್ ಯಾರು ಮಾಡ್ತಿರ್ತಾರೆ ಮತ್ತೆ ಯಾರು ರಿಸೀವ್ ಮಾಡ್ತಿರ್ತಾರೆ ಅವ್ರ ಡೀಟೇಲ್ಸ್ ನ ವೆರಿಫೈ ಮಾಡಬೇಕು. ಮತ್ತೆ ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ಗೆ ಸೆಕ್ಯೂರ್ಲಿ ಟ್ರಾನ್ಸಾಕ್ಷನ್ ಆಗಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್, ಯಾರಿಗೂ ಅದರ ಆಕ್ಸೆಸ್ ಸಿಗಬಾರ್ದು. ಸೊ ಅದಕ್ಕೆ ಎಲ್ಲಾ ಸ್ಟೆಪ್ ಅಲ್ಲೂ ದೇರ್ ಇಸ್ ವೆರಿಫಿಕೇಶನ್ ಅಂಡ್ ಆಲ್ಸೋ ಎಲ್ಲಾ ಸ್ಟೆಪ್ ಇಸ್ ವೆರಿ ಸೆಕ್ಯೂರ್ಡ್. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಸೆಟಲ್ಮೆಂಟ್ ಆಗುತ್ತೆ, ಅಂದ್ರೆ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಆಗುತ್ತೆ. ಇದಾದ್ಮೇಲೆ ಇನ್ ಕೇಸ್ ಟ್ರಾನ್ಸ್ಫರ್ ಆಗಲಿಲ್ಲ ಅಂತಂದ್ರೆ ಆ ಡಿಸ್ಪ್ಯೂಟ್ ನ ಮ್ಯಾನೇಜ್ ಮಾಡೋದಕ್ಕೆ, ಏನೋ ಕ್ವೆರೀಸ್ ನ ರೇಸ್ ಮಾಡೋದಕ್ಕೂ ದೇರ್ ಇಸ್ ಅ ಪ್ಲಾಟ್ಫಾರ್ಮ್. ಸೊ ದಿಸ್ ಇಸ್ ಅಬೌಟ್ ಸೆಂಟ್ರಲ್ UPI switch. Now let's understand user's perspective. So as a user ನಾವು ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ತೀವಿ, ಸಚ್ ಆಸ್ ಗೂಗಲ್ ಪೇ ಆರ್ ಫೋನ್ ಪೇ ಆರ್ ಎನಿ ಬ್ಯಾಂಕಿಂಗ್ ಅಪ್ಲಿಕೇಶನ್. ಇದನ್ನ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಏನಾಗ್ತದೆ, ನಾವು ರಿಜಿಸ್ಟರ್ಡ್ ಫೋನ್ ನಂಬರ್, ನಾವು ಬ್ಯಾಂಕ್ ಅಲ್ಲಿ ಯಾವ ನಂಬರ್ ರಿಜಿಸ್ಟರ್ ಮಾಡಿರ್ತೀವಿ ಆ ಫೋನ್ ನಂಬರ್ ಇಂದ ನಾವು ಈ ಅಪ್ಲಿಕೇಶನ್ ನ ಆಕ್ಸೆಸ್ ಮಾಡಿದ್ರೆ ನಮ್ಮ ಇಡೀ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಇಟ್ ಈಸ್ ಒನ್ ಸ್ಟೆಪ್ ಅಷ್ಟೇ, ಒನ್ ಬಟನ್ ಕ್ಲಿಕ್ ಅಲ್ಲಿ ಇದಿಷ್ಟು ಆಗುತ್ತೆ. ಅಂಡ್ ದೆನ್
ನಮ್ಮ ಯೂಸರ್ ಐ ಡಿ ಪ್ರಕಾರ ಅಥವಾ ನಮ್ಮ ಫೋನ್ ನಂಬರ್ ಪ್ರಕಾರ ಅಂಡ್ ಆಲ್ಸೋ ಬ್ಯಾಂಕ್ ನೇಮ್ ಪ್ರಕಾರ ನಮ್ಗೊಂದು UPI ID ಒಂದು ಸಿಗುತ್ತೆ. ಆ UPI IDಗೆ ಯುನೀಕ್ ಪಾಸ್ವರ್ಡ್ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಪಾಸ್ವರ್ಡ್ ನ ಕೊಟ್ರೆ ಮಾತ್ರ ನಮಗೆ ಟ್ರಾನ್ಸಾಕ್ಷನ್ ಆಗೋದು. ಸೊ ಈ ಗೂಗಲ್ ಪೇ, ಫೋನ್ ಪೇ ಎಲ್ಲ ಏನಿರುತ್ತೆ, ದೇ ಆರ್ ಪ್ರೊವೈಡಿಂಗ್ ಅನ್ ಇಂಟರ್ಫೇಸ್. ಒಂದು ಕಸ್ಟಮರ್ಗೆ ಈಸಿಯಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಂಟರ್ಫೇಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂಡ್ ಆಲ್ಸೋ ದೇ ಆರ್ ಕನೆಕ್ಟಿಂಗ್ ಅಸ್ ಟು ಅ UPI ನೆಟ್ವರ್ಕ್. ಇದಿಷ್ಟ ಆದ್ಮೇಲೆ ನಿಮ್ಗೆ ಗೊತ್ತಿದೆ ಏನ್ ಮಾಡೋದು. ಪೇಮೆಂಟ್ ಮಾಡೋದಂತೂ ಇಟ್ ಈಸ್ ವೆರಿ ವೆರಿ ಈಸಿ. ನಾವು ಎಷ್ಟು ದುಡ್ಡು ಕಳಿಸ್ಬೇಕು ಅಂತ ಟೈಪ್ ಮಾಡಬೇಕು, ಅದಕ್ಕೆ ಒಂದು ಮೆಸೇಜ್ ಕೂಡ ಕೊಡ್ಬೋದು, ಸೊ ದಟ್ ವಿ ವಿಲ್ ರಿಮೆಂಬರ್. ಅಂಡ್ ದೆನ್ ಸೆಂಡ್ ಅಂತ ಕೊಟ್ಟಾದ್ಮೇಲೆ ನಾವು UPI ಪಾಸ್ವರ್ಡ್ ನ ಕೊಡ್ಬೇಕಾಗತ್ತೆ. ಆ ಪಾಸ್ವರ್ಡ್ ಕೊಟ್ಟಾದ್ಮೇಲೆ ಅಮೌಂಟ್ ವಿಲ್ ಬಿ ಡೆಬಿಟೆಡ್ ಅಂಡ್ ಕ್ರೆಡಿಟೆಡ್ ಟು ಒನ್ ಮೋರ್ ಅಕೌಂಟ್ ಇನ್ ಮಿನಿಟ್ಸ್. ಲೆಸ್ ದ್ಯಾನ್ 1 minute ಅಲ್ಲಿ ಇದಿಷ್ಟು ಆಗುತ್ತೆ. ಇನ್ ಕೇಸ್ ಏನೋ ಸ್ಟಕ್ ಆಯ್ತು, ನಿಮ್ಮ ದುಡ್ಡು ರೀಫಂಡ್ ಆಗುತ್ತೆ. ಇಮಿಡಿಯೇಟ್ ಆಗಿ ರೀಫಂಡ್ ಆಗಿಲ್ಲ ಅಂದ್ರೂ 3 to 4 days ಒಳಗಡೆ ರೀಫಂಡ್ ಆಗೇ ಆಗುತ್ತೆ. ಸೊ ಎನಿ ಟೈಮ್ ನೀವು ಈ ಆಪ್ ಯೂಸ್ ಮಾಡಿದಾಗ ಅಥವಾ ಈ UPI ಪೇಮೆಂಟ್ಸ್ ಮಾಡಿದಾಗ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಯುವರ್ ಮನಿ. ಅದು ಸೇಫ್ ಆಗಿದೆ. ಯು ವಿಲ್ ಗೆಟ್ ಇಟ್ ಬ್ಯಾಕ್. ಇನ್ ಕೇಸ್ ಅದೇನೋ ಇಶ್ಯೂ ಆಯ್ತು ಅಥವಾ ಫೇಲ್ ಆಯ್ತು ಅಂತಂದ್ರೆ ಯು ವಿಲ್ ಇಮಿಡಿಯೇಟ್ಲಿ ಗೆಟ್ ಇಟ್ ಬ್ಯಾಕ್. ಇದಿಷ್ಟು ಫೋನ್ ನಂಬರ್ ಯೂಸ್ ಮಾಡಿ ವರ್ಕ್ ಆಯ್ತು. ನೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಡೂ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಯೂಸಿಂಗ್ QR ಕೋಡ್. ಈ QR ಕೋಡ್ ಅಷ್ಟೇ ನೀವು ಯಾವ ತರ ಬೇಕಿರೋ ಸ್ಕ್ಯಾನ್ ಮಾಡಬಹುದು. ಇಟ್ ವಿಲ್ ಸ್ಟಿಲ್ ಸ್ಕ್ಯಾನ್. ಇವಾಗ ಫೋನ್ ಸೊಟ್ಟ ಇಟ್ಕೊಂಡು ಸ್ಕ್ಯಾನ್ ಮಾಡಬಹುದು ಅಥವಾ ಸ್ಟಿಕ್ ಇಟ್ಕೊಂಡು ಸ್ಕ್ಯಾನ್ ಮಾಡಬಹುದು. ಇಟ್ ವಿಲ್ ಸ್ಟಿಲ್ ಸ್ಕ್ಯಾನ್ ಅಂಡ್ ಆ ಅಕೌಂಟ್ ಡೀಟೇಲ್ಸ್ ನಿಮಗೆ ಬಂದೇ ಬರುತ್ತೆ. ಆ ಅಕೌಂಟ್ ಟ್ರಾನ್ಸ್ಫರ್ ಏನ್ ಮಾಡ್ತಿದ್ದೀರಾ ಆ ಪೋರ್ಟಲ್ ಗಂತೂ ಹೋಗೇ ಹೋಗುತ್ತೆ. ಈ ತರ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ನಂಬರ್ ಪೇ ಮಾಡೋದಿರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡೋದಿರ್ಬೋದು. ದೇರ್ ಆರ್ ಮೆನಿ ಆಪ್ಷನ್ಸ್ ಇನ್ ಅವರ್ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಸ್. ಸೊ ನಾವು ಇದಿಷ್ಟು ಸೆಕ್ಯೂರ್ಡ್ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಯಾಕಂದ್ರೆ ಈ ಸ್ಟೆಪ್ ಅಲ್ಲಿ ವೆರಿಫಿಕೇಶನ್ ಆಗ್ತದೆ, ಆಥರೈಸೇಷನ್, ಅಥೆಂಟಿಕೇಶನ್ ಆಗ್ತದೆ. ಸೊ ನಮ್ಮ ದುಡ್ಡು ಯಾವಾಗ್ಲೂ ಸೇಫ್ ಆಗಿರುತ್ತೆ. ಇವಾಗ ಅಪ್ಲಿಕೇಶನ್ ಯೂಸ್ ಮಾಡ್ತಿರೋದ್ರಿಂದ ಹ್ಯಾಕ್ ಆಗತ್ತಾ ಅಂತ ನೀವು ತಲೆ ಕೆಡಿಸ್ಕೊಳ್ತಿರ್ಬೋದು. UPI ಆಲ್ಸೋ ಯೂಸಸ್ ಡಿಜಿಟಲ್ ಸಿಗ್ನೇಚರ್ ಅಂಡ್ ಎನ್ಕ್ರಿಪ್ಷನ್. ಇದರಿಂದ ಮಿಡಲ್ ಅಲ್ಲಿ ಅಟ್ಯಾಕ್ ಆಗೋದಿರ್ಬೋದು ಅಥವಾ ಏನೇ ಒಂದು ವೈರಸ್ ಅಟ್ಯಾಕ್ ಆಗೋದಿರ್ಬೋದು ಆರ್ ಎನಿ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಆಗಿರ್ಬೋದು, ಇದೆಲ್ಲದನ್ನು ಅವಾಯ್ಡ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ UPI. ಇದರಲ್ಲಿ ಏನೇ ಡೌಟ್ಸ್ ಇರೋನು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೆಕ್ಸ್ಟ್ ಟೈಮ್ ನೀವು ಒಂದು QR ಕೋಡ್ ಸ್ಕ್ಯಾನ್ ಮಾಡಿದಾಗ ಅಥವಾ ಪೇ ಅಂತ ಒಂದು ಬಟನ್ ಕ್ಲಿಕ್ ಮಾಡಿದಾಗ ಇದಿಷ್ಟು ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ. ದಿಸ್ ಇಸ್ ನಾಟ್ ಜಸ್ಟ್ ಅ ಸಿಂಪಲ್ ಆಪ್, ಇಟ್ ಈಸ್ ಅ ಟೆಕ್ನಾಲಜಿ ಮಾರ್ವೆಲ್. ಅಂಡ್ ಆಲ್ಸೋ ನಮ್ಮ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗೂ ಒಂದು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ಹ್ಯಾಂಡಲ್ ಮಾಡ್ತಿರೋ ಒಂದು ಅಪ್ಲಿಕೇಶನ್ ಅಂತ ಮರಿಬೇಡಿ. ಇದೇ ತರ ಇನ್ನು ಬೇರೆ ಯಾವ್ದಾದ್ರು ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಕಲ್ತ್ಕೊಳ್ಬೇಕು ಅಂತ ಇಷ್ಟ ಆದ್ರೆ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾರಿ, ಎಕ್ಸ್ಪ್ಲೋರ್ ಮಾಡ್ತಾರಿ. ಬಾಯ್.